ಶಿವಕುಮಾರ್ ಅವರು ಬರ್ಬೇಕಾ ಅಥವಾ ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗ್ಬೇಕಾ? ನಾನು ಇಬ್ಬರಲ್ಲೂ ಇಂಟ್ರೆಸ್ಟ್ ಇಲ್ಲ. ನಾನು ನಂಬೋದು ಒಬ್ಬರನ್ನೇ, ಪ್ರಜಾಕೀಯ. ಉಪೇಂದ್ರ ಅವ್ರು ಬಂದ್ರೆ ನನ್ಗೆ ಒಳ್ಳೇದು. ಪೊಲಿಟಿಕ್ಸ್ ಅಂದ್ರೆ ಅದು ಅಲ್ಲ. 7.5 ವರ್ಷ ಅವರು ಆಗ್ಲಿ ಬಿಡ್ರಿ, ಅದೇನ್ ತಪ್ಪೇನು ಅದ್ರಲ್ಲಿ. ಒಂದ್ಸಲ ಆಗಿಲ್ವಲ್ಲ ಅವರು. ಸಿದ್ದರಾಮಯ್ಯ ಆಗ್ಬೇಕು ಅಂತ ಏನ್? ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗ್ಬೇಕು ಸರ್. ಅದ್ ಯಾಕೆ? ಸಿದ್ದರಾಮಯ್ಯ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸಿಎಂ ಆಗಿ, ಆದ್ರೆ ಡಿ ಕೆ ಶಿವಕುಮಾರ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಎಫೆಕ್ಟ್ ಪಟ್ಟಿದ್ಯಾರು, ಕಷ್ಟಪಟ್ಟಿದ್ಯಾರು ಸರ್? ಡಿ ಕೆ ಶಿವಕುಮಾರ್ ತಾನೆ. ಬರಲಿ, ಡಿ ಕೆ ಶಿವಕುಮಾರ್ ಕೊಡ್ಲಿ, ಚಾನ್ಸ್ ಕೊಡ್ಲಿ. ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಏನೇನು ಕೆಲಸ ಮಾಡಿದ್ದಾರೆ ನಾವು ನೋಡಿದೀವಿ ಜನ. ಅಲ್ಲ, ಈಗ ಕೊಟ್ರೆ ತಾನೆ ಕೆಲಸ ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಅಂತ ಗೊತ್ತಾಗೋದು. ಕೊಡದ್ರೆ ಕೆಲಸ ಮಾಡಿಲ್ಲ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಇದೆ? ವೀಕ್ಷಕರೇ ನಮಸ್ಕಾರ, BN ಟಿವಿಗೆ ಸ್ವಾಗತ. ನಾನು ಅಂಜಲಿ. ಇವತ್ತು ನಾನು ಸಾಮಾನ್ಯ ಜನರಿಗೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಥವಾ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ಬೇಕಾ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ಸಿಎಂ ಆಗಿ ಡಿ ಕೆ ಶಿ ಬರ್ಬೇಕು ಅಂತ ಒಂದು ಪಂಗಡ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಸಿಎಂ ಆಗಿ ಸಿದ್ದರಾಮಯ್ಯನೇ ಇರ್ಲಿ ಅಂತ ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಅಧಿಕಾರಕ್ಕೆ ಬರುವ ಮೊದಲೇ ಕಾಂಗ್ರೆಸ್ಸಿನಲ್ಲಿ ಒಂದು ಮಾತಾಗಿತ್ತು, ಅರ್ಧ ವರ್ಷ ಡಿ ಕೆ ಶಿವಕುಮಾರ್ ಅವರು ಕಂಟಿನ್ಯೂ ಮಾಡ್ತಾರೆ, ಮೊದಲನೇದಾಗಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇರ್ತಾರೆ ಅಂತ. ಈ ಎಲ್ಲಾ ಮಾತಿಗೆ ಈಗ ಸಾರ್ವಜನಿಕರಲ್ಲಿ ಏನ್ ಅಭಿಪ್ರಾಯ ಇದೆ? ಸಿದ್ದರಾಮಯ್ಯ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದು ಅವರಿಗೂ ಒಂದು ಚಾನ್ಸ್ ಕೊಡ್ಬೇಕಾ ಅನ್ನೋದು ಈಗ ಸಾರ್ವಜನಿಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಡಿ ಕೆ ಶಿ ಅವ್ರು ಬರ್ಬೇಕಾ ಅಥವಾ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ಬೇಕಾ? ಸಿದ್ದರಾಮಯ್ಯ ಒಂದ್ಸರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅರ್ಥ ಆಯ್ತಾ? ಡಿ ಕೆ ಶಿವಕುಮಾರ್ಗೆ ಚಾನ್ಸ್ ಕೊಟ್ಟು ಒಂದ್ಸರಿ ಅವರು ಮುಖ್ಯಮಂತ್ರಿ ಇಲ್ಲ, ಅವರು ಅಭಿವೃದ್ಧಿ ಮಾಡ್ತಾರೆ, ತಿಳುವಳಿಕೆ ಅವರು ಆಗ್ಲಿ ಬಿಡಿ. 7 ವರ್ಷ ಇವ್ರಾಗವ್ರೆ, 7.5 ವರ್ಷ ಅವರು ಆಗ್ಲಿ ಬಿಡ್ರಿ, ಅದೇನ್ ತಪ್ಪೇನು ಅದ್ರಲ್ಲಿ. ಒಂದ್ಸಲ ಆಗಿಲ್ವಲ್ಲ ಅವರು. ಸಿದ್ದರಾಮಯ್ಯ ಆಗ್ಬೇಕು ಅಂತ ಏನ್? ಒಟ್ಲಿ ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಪಾಪ ಬಡವರಿಗೆಲ್ಲ ಅನುಕೂಲ ಆಗಿದೆ. 2,000 ಸಾವಿರ ರೂಪಾಯಿ ಕೊಡ್ತಾರೆ, ಅಕ್ಕಿದು ಪಾಪ ಎಲ್ಲ ಉತ್ತಮವಾಗಿ ಹಳ್ಳಿಗಳಲ್ಲೆಲ್ಲ ಭಾರಿ ಇಂಪ್ರೂವ್ಮೆಂಟ್ ಮಾಡವ್ರೆ. ಆದ್ರೇನು ಅಂದ್ರೆ, ಅವರು ಭಾಗ ಮಾಡ್ಕೊಂಡು 2.5 ವರ್ಷ ಅಂತ ಅವರಲ್ಲ, ಅದರಂತೆ ನಡ್ಕೊಳ್ಳಿ ಅಂತ ಅಷ್ಟೇ. ಆಗ ಕಾಂಗ್ರೆಸ್ ಉಳಿತದೆ. ಇವ್ರ ಮಾತಕ್ಕೆ ತಪ್ಪುಟ್ರೆ ಮೊದಲು ಬಿಜೆಪಿ ಆಗಿತ್ತು ನೋಡು, ಯಡಿಯೂರಪ್ಪನ ಸರ್ಕಾರದಲ್ಲಿ. ಈ ಕುಮಾರಸ್ವಾಮಿ ಸೇರ್ಕೊಂಡು ಬಿಟ್ಬಿಟ್ಟು ಎಲ್ಲ ಸರ್ಕಾರನೇ ಉಳ್ಳೋಯ್ತಲ್ಲ, ಹಂಗಾಗೋಯ್ತದೆ. ಮಾತು ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಸರ್ಕಾರ ನಡೆಸ್ತಾರೆ, ನಡೆಸಲಿ. ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಏನೂ ಆಗಿಲ್ಲ ಅಂತ ಹೇಳ್ತಾರಲ್ಲ. ಮಾಡ್ತಾವ್ರೆ, ಅಭಿವೃದ್ಧಿ ಎಲ್ಲ ನಡೀತಾ ಇದೆ. ಅಭಿವೃದ್ಧಿ ಎಲ್ಲಾ ಕಡೆ ನಡೀತಾ ಇದೆ. ಶಾಲೆಗಳಾಗ್ಲಿ, ಸ್ಕೂಲ್ ಕಟ್ಟಡಗಳಾಗ್ಲಿ, ರಸ್ತೆಗಳಾಗ್ಲಿ ಎಲ್ಲಾ ಮಾಡ್ತಾವ್ರೆ. ಪಾಪ ಎಲ್ಲ ಬಡವರಿಗೆಲ್ಲ ಅನುಕೂಲತೆ ಮಾಡವ್ರೆ. ಆದ್ರೆ ಕಾಂಗ್ರೆಸ್ಸೇ ಬರ್ಬೇಕು. ಆದ್ರೆ ಡಿ ಕೆ ಶಿವಕುಮಾರ್ ಒಂದ್ಸರಿ ಬರ್ಲಿ ಅನ್ನೋ ಒಂದು ಲೆಕ್ಕಾಚಾರ ಅಷ್ಟೇ. ನೋಡೋಣ ಅವ್ರೇನ್ ಮಾಡ್ತಾರೋ ಅನ್ನೋ ಲೆಕ್ಕಾಚಾರಕ್ಕೆ. ಕಾಂಗ್ರೆಸ್ ಅಭಿವೃದ್ಧಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಇರ್ಲಿ, ಆದ್ರೆ ಅಲ್ಲಿ ನಮ್ಮ ಮೋದಿ ಇರ್ಬೇಕು. ನಮ್ಮ ದೇಶ ಸಂರಕ್ಷಣೆ ಆಗಿರ್ಬೇಕು ಅಂತಂದ್ರೆ ನಮ್ಮ ಮೋದಿ ಇರ್ಬೇಕು ಅಲ್ಲಿ. ಇಲ್ಲಿ ಮಾತ್ರ ಕಾಂಗ್ರೆಸ್ ಇರ್ಲಿ. ಯಾಕಂದ್ರೆ ಬಡವರೆಲ್ಲ ಬದುಕ್ತಾವ್ರೆ, ಬಸ್ ಫ್ರೀ ಕೊಟ್ಟವ್ರೆ, 2,000 ರೂಪಾಯಿ ಕೊಡ್ತಾವ್ರೆ, ಎಲ್ಲ ಮಾಡವ್ರೆ, ಒಳ್ಳೇದಾಗ್ಲಿ. ಕಾಂಗ್ರೆಸ್ ಇಲ್ಲಿರ್ಲಿ, ಆದ್ರೆ ಅಲ್ಲಿ ಮಾತ್ರ ಮೋದಿನೇ ಇರ್ಬೇಕು. ಸಿದ್ದರಾಮಯ್ಯ. ಯಾಕೆ ಸಿದ್ದರಾಮಯ್ಯ? ಇವತ್ತಿನ ರಾಜ್ಯದಲ್ಲಿ ಕಂಟಿನ್ಯೂಸ್ ಮಾಡಬೇಕಾದ್ರೆ ಅವರೇ ಮುಂದೆ ನಡ್ಸ್ಕೊಂಡು ಹೋಗ್ಬೇಕಾದ್ರೆ, ಇದು ಅದು ಏನೇ ಕಾರ್ಯಕ್ರಮ ಆಗಬೇಕಾದ್ರೂ ಕಂಟಿನ್ಯೂ ಅವರೇ ಸರಿ ಆಯ್ತಿದೆ. ಡಿ ಕೆ ಶಿವಕುಮಾರ್ ಚಾನ್ಸ್ ಕೊಡ್ಬೋದಲ್ಲ? ಇಲ್ಲ ಇಲ್ಲ ಇಲ್ಲ, ಬೇಕಾಗಿಲ್ಲ. ಅಂಥದ್ದೇನು ವರ್ಕ್ ನಡೆಯಲ್ಲ. ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅವರು ಇದೇ ಕಂಟಿನ್ಯೂ ಇದ್ದರೆ ಭಾಳ ಒಳ್ಳೆಯದು. ಸರ್ಕಾರ ಉಳ್ಕೊತಿದೆ. ಈಗ DCM ಆಗಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ರೌಂಡ್ಸ್ ಹೊಡಿತಾರೆ, ಬೇರೆ ಬೇರೆ ಅಭಿವೃದ್ಧಿ ತರ್ತೀನಿ ಅಂತಾರೆ, ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಭಾಳ ಕಷ್ಟ ಇದೆ. ಅವ್ರು ಏನು ತರಕ್ಕೆ ಆಯ್ತಾ ಇಲ್ಲ. ಇದೇ ಸರ್ಕಾರ ಇದ್ದರೆ, ಇದೇ CM ಇದ್ದರೆ ಕಂಟಿನ್ಯೂ ಕೆಲಸನೂ ಆಯ್ತಿದೆ, ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇರ್ತಾರೆ. ಮುಂದಕ್ಕೆ ಇದೇ CM ಕಂಟಿನ್ಯೂ ಆಗಲಿ ಅಂತ. ಮುಂದಕ್ಕೆ ಅವ್ರು ಮುಗಿದ 5 ವರ್ಷ ಮುಗಿದ ನಂತರ ಅವ್ರಾಗಲಿ ಬೇಕಾದ್ರೆ. ಹಾಗಾದ್ರೆ 5 ವರ್ಷವರೆಗೂ CM ಸಿದ್ದರಾಮಯ್ಯನೇ ಇರಬೇಕು ಅಂತ? ಹೌದು, ಅವರೇ ಇರಬೇಕು 5 ವರ್ಷ. ಡಿ ಕೆ ಶಿವಕುಮಾರ್ ಅವರು 2 ವರ್ಷ ಬೇಕು ಅಂದ್ರೆ ಏನು ಮಾಡ್ತೀರಾ? 2 ವರ್ಷ ಬೇಕು ಅಂತ ಸುಮ್ಮನೆ ಮಾಡ್ಕೊಂಡು ಇದು ಮಾಡ್ಕೊಳ್ಳೋಕ್ಕಿಂತ ಒಬ್ಬರು ಕಂಟಿನ್ಯೂ ಇದ್ದರೆ ಸರ್ಕಾರಕ್ಕೂ ಏನು ತೊಂದರೆ ಇರಲ್ಲ. ಸುಮ್ಮನೆ ನೀವೇ ಕಿತ್ತಾಡ್ಕೊಂಡು ಮಧ್ಯದಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ ಅಷ್ಟೇ. ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗ್ಬೇಕು ಸರ್. ಅದ್ ಯಾಕೆ? ಸಿದ್ದರಾಮಯ್ಯ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ CM ಆಗಿ, ಆದರೆ ಡಿ ಕೆ ಶಿವಕುಮಾರ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಆ್ಯಂಡ್ ಸಿದ್ದರಾಮಯ್ಯ ಅವರು CM ಆಗಿ ಏನೇನು ಕೆಲಸ ಮಾಡಿದ್ದಾರೆ ನಾವು ನೋಡಿದ್ದೀವಿ ಜನ. ಹಂಗಾಗಿ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ಹಿಮ್. ಸೊ ಹಂಗಾಗಿ ಅವರೇ ಕಂಟಿನ್ಯೂ ಆದರೆ ಒಳ್ಳೇದು. ಈಗ ಅವ್ರು ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಏನಾದ್ರು ಹೊಸದಾಗಿ ಇಂಪ್ಲಿಮೆಂಟ್ ಏನಾದ್ರು ಮಾಡ್ಬೇಕಾ ನಮ್ಮ ಸರ್ಕಾರದಿಂದ ಅಭಿವೃದ್ಧಿ ವಿಚಾರ? ಹೌದೌದು, ಏನು ಅಭಿವೃದ್ಧಿ ಆಗ್ತಾನೆ ಇಲ್ಲ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ಏನೂ ಆಗ್ತಾ ಇಲ್ಲ. ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ. ಸೊ ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಇವ್ರು ಗಮನ ಕೊಡಬೇಕು. ಯಾವ ರೀತಿ ಎಲ್ಲ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇಲ್ಲ ಮೇಡಮ್. ರೋಡ್ ಆಗ್ತಾ ಇಲ್ಲ, ಫ್ಲೈಓವರ್ಸ್ ಆಗ್ತಾ ಇಲ್ಲ, ಡ್ರೈನೇಜ್ ಸಿಸ್ಟಮ್ ಆಗ್ತಾ ಇಲ್ಲ.
ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇವಾಗ ಇಲ್ಲ. ಮಳೆ ಬೇರೆ ಜಾಸ್ತಿ. ಮಳೆ ಬೇರೆ ಜಾಸ್ತಿ, ಝೀರೋ ಡೆವಲಪ್ಮೆಂಟ್ಸ್ ಕರ್ನಾಟಕದಲ್ಲಿ. ಸೊ ಹಂಗಾಗಿ ಡೆವಲಪ್ಮೆಂಟ್ಸ್ ಈಗ ಶುರು ಮಾಡಲೇಬೇಕು ಅವರು, ಇಲ್ಲಾಂದ್ರೆ ಜನರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಎಫೆಕ್ಟ್ ಪಟ್ಟಿದ್ದು ಯಾರು, ಕಷ್ಟಪಟ್ಟಿದ್ದು ಯಾರು ಸರ್? ಡಿ ಕೆ ಶಿವಕುಮಾರ್ ತಾನೆ. ಬರಲಿ, ಡಿ ಕೆ ಶಿವಕುಮಾರ್ಗೂ ಕೊಡಲಿ, ಚಾನ್ಸ್ ಕೊಡಲಿ. ಸಿದ್ದರಾಮಯ್ಯ ಆಗಿದ್ದಾರಲ್ವಾ, ಕೊಡಲಿ, ಡಿ ಕೆ ಶಿವಕುಮಾರ್ಗೂ ಕೊಡಲಿ, ಏನು ಅಭಿವೃದ್ಧಿ ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ. ಆದರೆ ಸಿದ್ದರಾಮಯ್ಯ ಸಾಕು ಅಂತೀರಾ? ಸಾಕು. ಡಿ ಕೆ ಶಿವಕುಮಾರ್ ಅವರು ಅಷ್ಟು ಕೆಲಸ ನೋಡಿಲ್ಲ ಅಂತಾರೆ ಜನರು, ಅದ್ರ ಬಗ್ಗೆ ಏನಂತೀರಾ? ಅಲ್ಲ, ಈಗ ಕೊಟ್ಟರೆ ತಾನೇ ಕೆಲಸ ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ ಗೊತ್ತಾಗೋದು. ಕೊಡ್ದೇನೆ ಕೆಲಸ ಮಾಡಿಲ್ಲ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಇದೆ? ಈಗ ಹೈಕಮಾಂಡ್ ಅವ್ರು ಚೇಂಜ್ ಮಾಡಲ್ಲ ಅಂತಾರೆ, ಅದಕ್ಕೇನಂತೀರಾ? ಸರಿ, ಹೈಕಮಾಂಡಲ್ಲಿ ಇವ್ರಿಗೆ 2.5 ವರ್ಷ ಅವ್ರಿಗೆ 2.5 ವರ್ಷ ಅಂತ ಮಾತುಕತೆ ಆಗಿದೆ ಅಂತಾರೆ. ಈಗ ಹೈಕಮಾಂಡ್ ಅವರು ಬಿಟ್ಕೊಡ್ಬೇಕಾಗತ್ತೆ. ಈ MP ಎಲೆಕ್ಷನ್ ಆದಮೇಲೆ ಚೇಂಜಸ್ ಆಗುತ್ತೆ ಅಂತಾರೆ, ನೋಡ್ಬೇಕು ಏನಾಗುತ್ತೆ ಏನಂತ. ಸರ್, ಇದು ಸೆಂಟ್ರಲಲ್ಲಿ ಡಿಸೈಡ್ ಆಗಿರುತ್ತೆ. ನೀವು ಮಾತಾಡೋದಕ್ಕಿಂತ ಸೆಂಟ್ರಲಲ್ಲಿ ಒಂದು ಅಮಿಕಬಲ್ ಆಗಿರುತ್ತೆ ಅವ್ರಿಗೆ. ಅದಿಲ್ಲದೆ ಇವರು ಡಿ ಕೆ ಶಿವಕುಮಾರ್ ನನಗೆ ಮಾಡಿ ಅಂತ ಕೇಳಲ್ಲ. ಅವರೆಲ್ಲ ಒಂದು ರೌಂಡ್ ಮಾತುಕತೆ ಆಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಜನಾಭಿಪ್ರಾಯನೂ ತೊಗೊಳಲ್ಲ. ಅವರು ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನನೇ ಸರ್. ಈಗ ಹೈಕಮಾಂಡಲ್ಲಿ ತೀರ್ಮಾನ ಆಗಿದೆ, ಇವ್ರಿಗೆ 2.5 ಅವ್ರಿಗೆ 2.5 ಅಂತ, ಅದ್ರ ಪ್ರಕಾರ ನಡ್ಕೊಳ್ಳಿ ಬಿಡಿ, ಏನಂತೆ. ಸಿದ್ದರಾಮಯ್ಯ ಅವರೇ ಮುಂದುವರಿಲಿ. ಯಾಕೆ ಸರ್? DKC ಅವ್ರಿಗೆ ಸ್ವಲ್ಪ ಅನುಭವ ಕಡಿಮೆ ಇದೆ, ಮುಂಗೋಪ ಇದೆ. ನಾನು ಟಿವಿನಲ್ಲಿ ನೋಡೋದ್ ಪ್ರಕಾರ ಸಿದ್ದರಾಮಯ್ಯ ಅವ್ರಿಗೆ ತುಂಬಾ ಅನುಭವ ಇದೆ, ಮಾಡ್ತಾರೆ ಅಂತ. ಯಾವ ರೀತಿ ಎಲ್ಲ ಡೆವಲಪ್ಮೆಂಟ್ ಮಾಡ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ? DK ಶಿವಕುಮಾರ್ ಅವ್ರು ಬಂದ್ರೆ ಅವರು ಹೊಸ ಪ್ರಯತ್ನಗಳನ್ನ ಮಾಡ್ತಾರೆ. DK ಶಿವಕುಮಾರ್ ಅವರು ಅದ್ರ ಜೊತೆಗೆ ಅನುಭವನೂ ಬೇಕಲ್ವಾ, ಅನುಭವ ಸಿದ್ದರಾಮಯ್ಯ ಅವ್ರಿಗಿದೆ ಅಂತ ನಾವು ಅನ್ಕೊಂಡಿದ್ವಿ. ಓಕೆ, ಈಗ CM ಸಿದ್ದರಾಮಯ್ಯ ಅವ್ರೀಗ ಮುಂದುವರೆದ್ರೆ ಇನ್ನು ಏನಾದ್ರೂ ಒಂದು ಡೆವಲಪ್ಮೆಂಟ್ ಏನಾದ್ರು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಯಾವ ವಿಚಾರದಲ್ಲಿ ಮಾಡ್ಬೋದು ಅಂತ? ಸಿದ್ದರಾಮಯ್ಯ ಅವ್ರು ಇಂಪ್ರೂವ್ಮೆಂಟ್ ಮಾಡೋದು ಅಂದ್ರೆ ಅದು ಮಾಮೂಲಿ ಕೊಡ್ತಾ ಇರೋ ಯೋಜನೆಗಳನ್ನ ಮುಂದುವರಿಸ್ಬೇಕು, ಯಾವ್ದನ್ನು ನಿಲ್ಲಿಸಬಾರ್ದು. ನಮ್ಮ ಕಣ್ಣೆದುರುಗಡೆ ಇರೋ ಇಂದಿರಾ ಕ್ಯಾಂಟೀನ್ ಅಂತೂ ತುಂಬಾ ಹೀನಾಯ ಸ್ಥಿತಿಲಿದೆ ನಮ್ಮಂಥವ್ರಿಗೆಲ್ಲ, ಅದನ್ನ ಮುಂದುವರಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ನನಗೆ ಇಬ್ಬರಲ್ಲೂ ಇಂಟ್ರೆಸ್ಟ್ ಇಲ್ಲ. ನಾನು ನಂಬೋದು ಒಬ್ಬರನ್ನೇ, ಪ್ರಜಾಕೀಯ. ಉಪೇಂದ್ರ ಅವ್ರು ಬಂದರೆ ನನಗೆ ಒಳ್ಳೆಯದು. ಪೊಲಿಟಿಕ್ಸ್ ಅಂದರೆ ಅದು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ಅವ್ರು ಪ್ರಜಾಕೀಯದಲ್ಲಿ ಏನದು ಹೇಳ್ಕೊಂಡು ಬಂದಿದ್ದಾರೆ ಅದು ಕಾರ್ಯರೂಪಕ್ಕೆ ಬಂದರೆ ಕರೆಕ್ಟು. ಯಾಕೆಂದರೆ ಈಗ ಯಾವುದೇ ಪೊಲಿಟಿಕ್ಸ್ ಆದರೂ ಸರಿ, ನಾವು ಕೊಡ್ತಾ ಇರೋ ಟ್ಯಾಕ್ಸಲ್ಲೇ ಎಲ್ಲರೂ ಬದುಕ್ತಾ ಇರೋದು. ನಾವೇನು ಟ್ಯಾಕ್ಸ್ ಕೊಡ್ತೀವಿ ಆ ಟ್ಯಾಕ್ಸನ್ನು ಅವ್ರು ಯೂಸ್ ಮಾಡ್ಕೊಳ್ತಾ ಇರೋದು. ಬಟ್ ಈಗ ಏನಾಗಿದೆ ಅಂದರೆ ಎಲ್ಲ ಒಂಥರ ರಾಜ್ಯದ ಅಧಿಕಾರ ಆಗಿದೆ. ನಾವು ಯಾರನ್ನ ನೋಡಿದ್ರು ದೇವರು ಅನ್ನೋ ಥರ ಆಗ್ಬಿಟ್ಟಿದೆ. ಒಬ್ಬರು ಧರ್ಮದಲ್ಲಿ ಬರ್ತಾರೆ, ಒಬ್ಬರು ಜಾತಿಲಿ ಬರ್ತಾರೆ, ಒಬ್ಬರು ಮುಸ್ಲಿಮ್ ಅವರು ಇದನ್ನು ತೊಗೊಂಡು ಬರ್ತಾರೆ, ಮತ್ತೊಬ್ಬರು ಹಿಂದೂ ಅಂತ ಬರ್ತಾರೆ. ಬಟ್ ಇದೆಲ್ಲ ರಾಂಗು. ಪ್ರಜಾಕೀಯದಲ್ಲಿ ಉಪೇಂದ್ರ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನಾವು ಅವ್ರಿಗೆ ಟ್ಯಾಕ್ಸ್ ಕೊಡೋದ್ರಿಂದ ಅವರು ನಮ್ಮ ಸೇವಕರಾಗಿರ್ಬೇಕು. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿಯೊಬ್ಬರು ಜನರು ರಾಜಕೀಯ ವ್ಯಕ್ತಿಗಳನ್ನ ದೇವರು ಅನ್ನೋದು ಅಥವಾ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡೋದು ಈ ರೀತಿ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ಜನಗಳಿಗೆ ತಿಳುವಳಿಕೆನೇ ಕಡಿಮೆ ಆಗ್ತದೆ. ಓದಿರೋರು ಕೂಡ ಅದೇ ಹಳ್ಳಕ್ಕೆ ಬೀಳೋ ಥರ ಆಗ್ತಾ ಇದೆ. ಯಾರೋ ಒಂದು 4 ಜನ ಹೇಳ್ತಾರೆ ಅಂತ ಮಾಡೋದಲ್ಲ ಅದು. ನಾವು ತಿಳ್ಕೊಂಡು ಅಧಿಕಾರದಲ್ಲಿರೋರು ನಮ್ಮ ಸೇವಕರಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ರಾಜ್ಯ, ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಸಿದ್ದರಾಮಯ್ಯ ಇರಲಿ. ಯಾಕೆ ಸರ್? ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರು ಏಜ್ ಪರ್ಸನ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಆದ್ರಿಂದ ಈಗ ಡಿ ಕೆ ಶಿವಕುಮಾರಿಗೆ ಒಂದು ಚಾನ್ಸ್ ಕೊಟ್ರೆ ಅವ್ರು ಮಾಡಲ್ವಾ? ಮಾಡ್ಬೋದು ಅಂದ್ರೆ ಯಾವ ರೀತಿ ಮಾಡ್ಬೋದು? ಅಥವಾ ಸಿದ್ದರಾಮಯ್ಯನೇ ಇದ್ರೆ ನೆಕ್ಸ್ಟ್ ಈಗ ಎಷ್ಟೋ ಒಂದು ಭರವಸೆಗಳು ಕೊಟ್ಟರು, ಜಾರಿ ತಂದಿದ್ದಾರೆ. ಅಭಿವೃದ್ಧಿಯ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಏನ್ ತಗೊಂಡ್ಬರ್ಬೋದು, ಏನ್ ಅಭಿವೃದ್ಧಿ ಮಾಡ್ಬೋದು? ಅಭಿವೃದ್ಧಿ ಇರೋದನ್ನೇ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು. ಅವ್ರಿಗೆ ಎಲ್ಲ ಸಾಲ ಜಾಸ್ತಿ ಮಾಡಿಟ್ಟಿದ್ದಾರೆ ಮೋಸ್ಟ್ಲಿ. ಈಗ ಇರೋದನ್ನೇ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಯಾವ ಒಂದು ವಿಚಾರದಲ್ಲಿ ಈಗ ನೆಕ್ಸ್ಟ್ ಅಭಿವೃದ್ಧಿ? ಈಗ ಮಳೆ ಬಂದ್ರೆ ಡ್ರೈನೇಜ್ ಇಲ್ಲ, ಒಂದು ಫ್ಲೈಓವರ್ ಪರಿಸ್ಥಿತಿ ಎಲ್ಲ ಅರ್ಧಂಬರ್ಧಾಗಿದೆ. ಇವೆಲ್ಲ ವಿಚಾರವಾಗಿ ನೋಡ್ಬೇಕಾದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ CM ಸಿದ್ದರಾಮಯ್ಯ ಅವರು ಇದ್ದು ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ? ಇದೆಲ್ಲದನ್ನು ಮುಂದೆ ತಗೊಂಡೋಗ್ಬೇಕು ಅಂದ್ರೆ ಇಂಪ್ರೂವ್ಮೆಂಟ್ ಮಾಡ್ಬೇಕಷ್ಟೇ. ಡೆವಲಪ್ ಮಾಡೋದು ಕಷ್ಟನೇ ಆ್ಯಕ್ಚುಲಿ. ಎಲ್ಲ ಫೆಸಿಲಿಟೀಸ್ ಕೊಟ್ಟರೆ ಸಾಲ ಜಾಸ್ತಿ ಇರುತ್ತೆ. ಡೆವಲಪ್ ಮಾಡೋದು ಕಷ್ಟನೇ. ಅವ್ರು ಸೆಂಟ್ರಲ್ ಗೌರ್ಮೆಂಟಿಂದನೇ ಫಂಡ್ಸ್ ಬರಬೇಕು ಅಷ್ಟೇ. ಇಲ್ಲ, DK ಶಿವಕುಮಾರ್ ಸಾಹೇಬರಿಗೆ ಒಂದು ಇದು ಕೊಡಬೇಕು, ಆಪರ್ಚುನಿಟಿ ಕೊಡಬೇಕು. ಯಾಕಂದರೆ ಅವರು ಸುಮಾರು ವರ್ಷದಿಂದ ಇದ್ದಾರಲ್ಲ ರಾಜಕೀಯದಲ್ಲಿ. ಸೊ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಲ್ರೆಡಿ ಹ್ಯಾಸ್ ಡನ್ ಎ ಗುಡ್ ಜಾಬ್. ನಾವು ಯಂಗ್ ಜನ್ರೇಷನ್, ಅವ್ರಿಗಿಂತ ಅವ್ರು ಯಂಗ್ ಇದ್ದಾರಲ್ಲ, ಸೊ ಅವ್ರಿಗೂ ನಾವು ಆಪರ್ಚುನಿಟಿ ಕೊಟ್ಟರೆ ಸಮ್ ಚೇಂಜಸ್ ಆಗ್ಬೋದು ಸಿಟಿಯಲ್ಲಿ. ಅಂದರೆ ಅವರು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅವ್ರಿಗೂ ಅವಕಾಶ ಕೊಡಬೇಕಂತ ನಮ್ಮ ಅಭಿಪ್ರಾಯ.
ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಬಂದ್ಮೇಲೆ ಯಾವ ರೀತಿ ಎಲ್ಲ ಡೆವಲಪ್ಮೆಂಟ್ ಮಾಡ್ಬೋದು ಅವ್ರ ಕಡೆಯಿಂದ ಅಂತ? ಇಲ್ಲ, ಆಲ್ರೆಡಿ ಸುಮಾರು ಡೆವಲಪ್ಮೆಂಟ್ ಅವ್ರ ಕಡೆಯಿಂದ ಆಗಿದೆ. ಅವ್ರ ಕಡೆ ಸುಮಾರು ಯೋಜನೆ ಅವ್ರು ಮಾಡ್ತಾ ಇದಾರೆ. ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಅವ್ರು ಇದಾರಲ್ಲ, ಸುಮಾರು ಪ್ಲಾನಿಂಗ್ಸ್ ಇದೆ. ಇನ್ನೂ ಫಾಸ್ಟಾಗಿ ಮಾಡ್ಬೋದು ಅವರು. ಇವಾಗ ಅಭಿವೃದ್ಧಿ ಅಂತ ನೋಡಿದ್ರೆ ಏನೂ ಆಗಿಲ್ಲ ಅನ್ಸುತ್ತೆ, ಜಸ್ಟ್ ಫ್ರೀ ಹೇಳಿದ್ರು ಕೊಟ್ಟಿದ್ದಾರೆ. ಇಲ್ಲ, ಅದೇನು ಗೊತ್ತಾ, ಅಪೋಸಿಷನ್ ಅವ್ರದ್ದು ಇದು ಫ್ರೀ ಕೊಟ್ಟಿದ್ದಾರೆ ಅಂತ. ಆ ಫ್ರೀಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತ ಹೋಗಿ ನೀವು ಬಡವ್ರಿಗೆ ಕೇಳಬೇಕು. ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಅಕ್ಕಿ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಕೊಟ್ಟಿದ್ದಾರೆ. ಇವಾಗ ನನ್ನ ಮನೆ ನೋಡಿ, ನಾನು 1000 ರೂಪಾಯಿ ಬಿಲ್ ಕಟ್ತಾ ಇದೆ. ನಾವು ಇಟ್ ಈಸ್ ಕಮಿಂಗ್ 160 ರೂಪೀಸ್. ಐ ಆಮ್ ಎ ಮಾರ್ಕೆಟಿಂಗ್ ಪರ್ಸನ್ ಅಲ್ಲ. 800 ರೂಪೀಸ್ ತಿಂಗಳಿಗೆ ಸೇವ್ ಆಗ್ತಾ ಇದೆ ಅಂತ ಹೇಳಿದ್ರೆ 8 × 12 ಎಷ್ಟಾಯಿತು? ನೀವು ಸಿಂಪಲ್ ಆಗಿ ಪೊಲಿಟಿಕಲ್ ಅಜೆಂಡಾ ತಗೊಂಡು ಫ್ರೀ ಅದು ಇದು ಅಂತ ಹೇಳ್ತೀರಾ. ಬಟ್ ಇವಾಗ ನಮ್ಮ ಹೆಂಡತಿಗೆ 2000 ರೂಪಾಯಿ ಎವ್ರಿ ಮಂತ್ ಇಟ್ ಈಸ್ ಕಮಿಂಗ್. ಸೊ 2000 ರೂಪಾಯಿ ಇವಾಗ ಅವ್ರಿಗೆ ಒಂದು ಲಿಬರ್ಟಿ ಬಂತಲ್ಲ, ಡಿಪೆಂಡೆನ್ಸಿ ಇರಲ್ಲ. ಅದೇ, ಯಾಕಂದರೆ ನಮ್ಮದೇ ದುಡ್ಡು ಅವರು ನಮಗೆ ಕೊಡ್ತಾ ಇದ್ದಾರೆ. ಬಟ್ ಫರ್ದರ್ ಇನ್ನೂ ಬೇಕಾದರೆ ಇನ್ನೂ ಒಳ್ಳೇದು ಮಾಡ್ಬೋದು ಅಂತ. ಇದಾಗಿತ್ತು ಸಾರ್ವಜನಿಕರ ಮಾತು. 1% ಜನ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಎಕ್ಸ್ಪೀರಿಯನ್ಸ್ ಪರ್ಸನ್, ಆದ್ರಿಂದ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ಬೇಕು ಅಂತ ಒಂದಿಷ್ಟು ಜನ ಅಭಿಪ್ರಾಯ ಪಡ್ತಿದ್ದಾರೆ. ಒಟ್ನಲ್ಲಿ ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ಈ ಚುನಾವಣೆಯ ನಂತರ ಅವರು ತೆಗೆದುಕೊಳ್ಳುವಂತ ನಿರ್ಧಾರದಲ್ಲೇ ಇದೆ. ಈಗ ಸಿದ್ದರಾಮಯ್ಯ ಆಗ್ಬೇಕಾ, ಡಿ.ಕೆ. ಶಿವಕುಮಾರ್ ಆಗ್ಬೇಕು ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ನಿಂದ ಏನ್ ಉತ್ತರ ಬರುತ್ತೆ ಅಂತ ಕಾದು ನೋಡ್ಬೇಕು. ಮತ್ತಷ್ಟು ಅಪ್ಡೇಟ್ಗಾಗಿ BNTV ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಅಂಜಲಿ, BNTV ಬೆಂಗಳೂರು.